ಮಾಡಬಾರದು. ಜೀವನದ ಹಾದಿಯಲ್ಲಿ ಕೆಲವು ಕೆಲಸಗಳನ್ನು ನಾವು ಮಾಡಬಾರ್ದು. ಅವುಗಳು ಯಾವುದು ಅಂತಂದರೆ, ಮಾನವನು ಪ್ರಕೃತಿಯನ್ನು ಅವಲಂಬಿಸಿದ್ದಾನೆ. ಅನೇಕ ಜೀವಜಂತುಗಳು ಅವಲಂಬಿಸಿವೆ. ಅವುಗಳನ್ನು ಹಾಳು ಮಾಡಬಾರ್ದು. ಎಲ್ಲ ಜೀವಿಗಳಿಗೂ ನೀರೇ ಆಧಾರ. ಅದನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಅದನ್ನು ನಾಶಪಡಿಸಬಾರದು. ನಾವು ಉಸಿರಾಡುವ ಗಾಳಿಯನ್ನು ಕಲುಷಿತಗೊಳಿಸಬಾರದು. ನಾವು ತಿನ್ನುವ ಆಹಾರದ ಬೆಳೆಗೆ ಅನೇಕ ರೀತಿಯಾದ ಔಷಧಿಗಳನ್ನು ಹಾಕಿ ನಾಶ ಮಾಡಬಾರದು. ಆಗ ಜಗತ್ತು ಸುಂದರವಾಗಿರುತ್ತೆ. ಗಿಡದಲ್ಲಿ ಬಿಟ್ಟ ಹೂವನ್ನು ಕೀಳದೆ ಹಾಗೆಯೇ ಬಿಟ್ಟಾಗ ಆ ಹೂವು ಬಹಳ ಹೆಚ್ಚಿನ ಕಾಲ ಅರಳಿ ಸೌಂದರ್ಯವನ್ನು, ಸುವಾಸನೆಯನ್ನು ಕೊಡುತ್ತೆ. ದಾಸರಯ್ಯ ಅನ್ನುವಂತಹ ಸಂತರು, ಅವರಿಗೆ ನಿಸರ್ಗ ಅಂತಂದರೆ ಬಹಳ ಪ್ರೇಮ. ಅವರು ಬಾಡಿದ ಗಿಡಗಳಿಗೆ ನೀರನ್ನು ಹಾಕಿ ನಾಶವಾಗದೇ ಇರುವಂತೆ ಕಾಪಾಡ್ತಾಯಿದ್ರು. ಗಿಡದಿಂದ ಕೆಳಗೆ ಉದುರಿದ ಹೂಗಳನ್ನು ದೇವರಿಗೆ ಅಲಂಕರಿಸ್ತಾ ಇದ್ದರು. ಗಿಡದಿಂದ ಕೀಳಬಾರ್ದು ಅಂತ ಹೇಳ್ತಾಯಿದ್ರು. ಉದುರಿದ ಹೂಗಳು ಗಿಡವು ನಮಗೆ ಕೊಟ್ಟಿರುವುದು ಅಂಥೇಳಿ ಭಾವಿಸ್ತಾ ಇದ್ದರು. ಗಿಡವನ್ನು ದೇವರು ಅಂಥೇಳಿ ಭಾವಿಸ್ತಾ ಇದ್ದರು. ಅದನ್ನು ಸ್ಪರ್ಶಿಸಿದರೂ ಪ್ರೀತಿಯಿಂದಲೇ ಮುಟ್ತಾಯಿದ್ರು. ನೀರನ್ನು ಹಾಕುವಾಗಲೂ ಪ್ರೇಮವಿರ್ತಾಯಿತ್ತು. ಹೂವನ್ನು ದೇವರಿಗೆ ಅಲಂಕರಿಸುವಾಗಲೂ ಅದೇ ಭಾವನೆ. ಪತಂಜಲಿ ಹೇಳಿದ್ದಾನೆ, ಯಾರಿಗೂ ಮೋಸ ಮಾಡಬಾರದು, ವಂಚನೆಯನ್ನು ಮಾಡಬಾರದು, ಸರಳತೆಯಿಂದ ಇರಬೇಕು. ಯಾವುದೇ ವಸ್ತುವನ್ನು ಉಪಯೋಗಿಸುವ ಮೊದಲು ಕೃತಜ್ಞತೆ ಇರಬೇಕು. ನಮ್ಮ ಕೈಗಳು ಮತ್ತು ಕಣ್ಣುಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಕೈಗಳಿಂದಲೇ ಮಾಡುತ್ತೇವೆ. ಮಾಡುವಾಗ ಕಣ್ಣುಗಳಿಂದ ನೋಡ್ತೇವೆ. ಆದ್ದರಿಂದ ಅವುಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಹೇಳಿದ್ದಾರೆ.